ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನೊಂದು ಸಿಂಪಲ್ಲಾಗಿ ಏನೂ ಇಲ್ಲದೆ ಇದ್ರೂ ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನಾನು ಫ್ರೆಂಡ್ಸ್ ರಾಗಿ ರೊಟ್ಟಿಗೆ ಬಂದು ಮಲ್ಕೊಬಿಟ್ಟಿದೆ. ತುಂಬ ಆಲ್ರೆಡಿ ಟೈಮ್ 10 ಗಂಟೆ ಮೇಲೆ ಆಗಿದೆ ಫ್ರೆಂಡ್ಸ್. ನೋಡಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನಕಾಯಿ, ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡೋಕ್ಕೆ. ಯಾಕಂದರೆ ಬೆಳಗ್ಗೆ ನಾನು ರೈಸೇ ತಿಂದೆ 2 ಟೈಮು. ನನ್ನ ಮಗಳು ರಿಸೆಪ್ಷನ್ಗೆ ಹೋಗೋಕ್ಕೆ ನಮ್ಮ ರಿಲೇಷನ್ಗೆ ಒಬ್ರದ್ದು ಇಲ್ಲೇ ಬೆಂಗಳೂರಲ್ಲಿ ಮ್ಯಾರೇಜ್ ಇದೆ. ನೋಡಿ, ನಾನು ಹೋಗ್ಬೇಕಾಗಿತ್ತು, ನಾನು ಬಂದು ಮಲ್ಕೊಬಿಟ್ಟೆ. ಅದಕ್ಕೆ ಅವಳು ಹೋಗಿದ್ದಾಳೆ. ಈ ಕಡೆ ಕಷಾಯ ಕಾಯಿಸ್ತಿದ್ದೀನಿ. ಯಾಕಂದರೆ ಯಾಕೋ ಗಂಟಲು ಸ್ವಲ್ಪ ಇದಾಗಿಲ್ಲ. ಡೈಲಿ ಬೆಳಗ್ಗೆ ಸಾಯಂಕಾಲ ಫ್ರೆಂಡ್ಸ್ ನಾನು ತುಳಸಿ ಸೊಪ್ಪು ಮತ್ತು ದೊಡ್ಡ ಪತ್ರೆ ಎಲೆ ಬರುತ್ತಲ್ಲ ಅದು ನೋಡಿ ಫ್ರೆಂಡ್ಸ್, ಇದು ದೊಡ್ಡ ಪತ್ರೆ ಎಲೆ ಅಂದರೆ ಅದು, ಮತ್ತು ಒಣಗಿರೋದು ಶುಂಠಿ ಇವೆಲ್ಲ ಹಾಕಿ ಕಡೆ ಕಷಾಯ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ತರಕಾರಿ ಆಲೂಗೆಡ್ಡೆ, ಬೀನ್ಸು, ಕಾಲಿಫ್ಲವರು, ಒಂದು ಚಪ್ರ ಬದನೆಕಾಯಿ ಇತ್ತು, ಸ್ವಲ್ಪ ಕಡಲೆಬೇಳೆ, ಒಂದು 4 ನೆಂದಿರೋ ಕಡಲೆಬೇಳೆ ಇರ್ತದೆ, ಅದನ್ನೇ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ತೆಂಗಿನಕಾಯಿ ಎಷ್ಟು ಕುದ್ರೆ ಸಿಗ್ತಾನೆ ಇಲ್ಲ, ಎಲ್ಲಿ ತೊಗೊಳ್ಳೋ ನೋಡಿ ಫ್ರೆಂಡ್ಸ್. ಇದು ಈಗ 1-2 ರಾಗಿ ರೊಟ್ಟಿ ಮಾತ್ರ ಮಾಡ್ತೀನಿ. ಇನ್ನೂ ಸ್ವಲ್ಪ ರೈಸ್ ಇದೆ. ಏನೋ ಮಧ್ಯಾಹ್ನ ಪಲಾವ್ ಮಾಡಿದ್ದಂತೆ, ಅದನ್ನೇ ತಿನ್ನು ಮಮ್ಮಿ ಎಂದು. ನನಗೆ ಫ್ರೆಂಡ್ಸ್ ಮಧ್ಯಾಹ್ನ ಬೆಳಗ್ಗೆ ರೈಸೇ ತಿಂದಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ನಾನು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ರಾಗಿ ರೊಟ್ಟಿ 1-2 ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ 1 ನಿಮಿಷ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್. ಇದು ಕಷಾಯ ಬೇಯಿತು. ಬಂದು ಮಲ್ಕೊಬಿಟ್ಟಿದ್ದೆ. ನಾನು 6-7 ಗಂಟೆಗೆ ಎದ್ದಿದ್ದೀನಿ. ಫಸ್ಟ್ ಶಿಫ್ಟಲ್ಲ, ಒಂದು 5 o'clock ಬಂದೆ. ಏನು ಫ್ರೆಂಡ್ಸ್, ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ಕು, ಗಾಡಿ ಓಡಿಸೋದಕ್ಕೆ ಸಾಕು ಆಗೋಗುತ್ತೆ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟ್ ನನ್ನ ವಿಡಿಯೋ ನೋಡ್ತೀವಿ ಪ್ಲೀಸ್ ಒಂದು ಶೇರ್ ಮಾಡಿ. ದಾಳಿಂಬೆ ತಂದಿದ್ದೀನಿ. ಇನ್ನು ನಾನು ಜ್ಯೂಸೇ ಮಾಡಲಿಲ್ಲ, 3-4 ಡೇಸ್ ಆಯಿತು. ಇವಾಗ ಹೆಂಗೋ ಟೈಮ್ ಆಯ್ತಲ್ಲ, ಒಂದು ಮಾಡ್ತೀವಿ. ಹೆಂಗೆ ಅಡುಗೆ ಮಾಡಿ ಏನೇ ಮಾಡಿ ನಾನು ಮಲ್ಕೋಬೇಕು ಅಂದ್ರೆ ಫ್ರೆಂಡ್ಸ್ 11 ಗಂಟೆ ಆಗೇ ಹೋಗುತ್ತೆ. ನಾನು ಏನೋ ಮಾಡ್ತೀನಿ ಬೇಗ ಅಂತ ಬಂದು ಮಲ್ಕೊಂಡಿರ್ತೀನಲ್ಲ 1-2 ಅವರು. ಹಾಗಾಗಿ ನನಗೆ ಟೈಮ್ ಸಾಕಾಗಲ್ಲ ನೋಡಿ. ಇದು ಒಗ್ಗರಣೆಗೆ 2 ನಿಮಿಷ ಬೆಂದರೆ ಸಾಕು. ಆದರೆ ನೀರು ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ ಯಾಕೊತ್ತಾ, ನಾನು ಕುಕ್ಕರ್ಗೆ ಹಾಕ್ಲಿಲ್ವಲ್ಲ, ನೀರು ಹಾಕಿ ಬೇಯಿಸ್ತೀನಿ. ಒಗ್ಗರಣೆಗೆ ಬೇಯಿದೆ. ಬನ್ನಿ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿ ಬೇಯಿತು. ಚಪಾತಿ ಮಾಡೋಣ ಅಂದ್ಕೊಂಡೆ, ಯಾಕೋ ಚಪಾತಿ ಬೇಜಾರು ಅನ್ನಿಸ್ತೈತೆ. ಅದಕ್ಕೆ 1-2 ರಾಗಿ ರೊಟ್ಟಿ ಮಾಡ್ತೀನಿ ನೋಡಿ. ಇದು ಇಷ್ಟರಲ್ಲೇ ಬೇಯಿತು. ಇದಕ್ಕೆ ಇದು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ಇದಕ್ಕೆ ಏನಿಲ್ಲ, ಮಾಮೂಲಿ ನಾನು ಸಾಂಬಾರು ಪುಡಿ ನಿಮಗೆ ತೋರಿಸಿದ್ದೀನಿ. ನಾನು ಮನೇಲೇ ಸಾಂಬಾರು ಪುಡಿ ಮಾಡಿರೋದನ್ನ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕೋದನ್ನ ಇವಾಗ ಅದ್ರ ಜೊತೆ ಸಾಂಬಾರು ಪುಡಿ ಹಾಕೋಣ ಬನ್ನಿ. ಬೆಂಗಳೂರಲ್ಲಂತೂ ಗಾಡಿ ಓಡ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಟ್ರಾಫಿಕ್ಕು. ಇವತ್ತಂತೂ ಸಾಕಾಗೋಯ್ತು ಗಾಡಿ ಓಡಿಸೋ ಅಷ್ಟರಲ್ಲಿ ನನಗೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಮನೇಲೇ ಮಾಡ್ಕೊಂಡ್ರೆ ಸಾಂಬಾರು ಪುಡಿ ನಿಮಗೆ ತೋರಿಸಿದ್ದೀನಿ. ಈಗ ಫ್ರೆಂಡ್ಸ್, ತೆಂಗಿನಕಾಯಿ ಅದು ಎಲ್ಲಿ ಇಟ್ಟೋಗೋಳು ನನ್ನ ಮಗಳು ಕಟ್ ಮಾಡಿ ಇಟ್ಟಿದೆ. ಫ್ರಿಜ್ ನೋಡಿದೆ, ಫ್ರಿಜ್ಜಲ್ಲೂ ಇಲ್ಲ. ಇಲ್ಲೆಲ್ಲ ನೋಡಿದೆ, ಇಲ್ಲೂ ಸಿಗ್ತಾಯಿಲ್ಲ. ಅದೇನೋ ಕಿಚನ್ ಕ್ಲೀನ್ ಮಾಡೋಳು ಎಲ್ಲಿಟ್ಟಿದ್ಲು ಅಂತ ಗೊತ್ತಾಗ್ತಾಯಿಲ್ಲ. ಈಗ ಏನು ಮಾಡೋದು, ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಹಂಗೆ. ಏನು ತೊಂದರೆ ಇಲ್ಲ, ನಡೆಯುತ್ತೆ. ಕಾಯಿ ಹಾಕಿಲ್ಲ ಅಂದ್ರೂ. ಉಪ್ಪು ಇವಾಗಲೇ ನೋಡ್ಬಣ್ಣ, ಉಪ್ಪು ಒಂಚೂರು ಸಪ್ಪೆ ಇದೆ ಫ್ರೆಂಡ್ಸ್. ಬನ್ನಿ,
ಅದಕ್ಕೆ ಪಲಾವ್ ತಿನ್ನೋಕ್ಕೆ ಬೇಜಾರಾಯಿತು, ಅದಕ್ಕೆ ಒಂದೆರಡು ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕಷಾಯ ಆ ಕಡೆ ಬೆಂದಿದೆ, ಬನ್ನಿ ಅದನ್ನು ಸ್ವಲ್ಪ ಸೋಸ್ಕೊಳ್ಳೋಣ. ಈ ಗಂಟಲು ಈ ಥರ ಆದಾಗಿಂದ ನಾನು ಸ್ವಲ್ಪ ಡೈಲಿ ಒಂದು ತೊಟ್ಟು ಕಷಾಯ ಕುಡಿತಾಯಿದ್ದೀನಿ. ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನೇ ಕುಡಿತಾಯಿದ್ದೀನಿ. ನೋಡಿ ಇಲ್ಲಿ ಈ ಥರ ಇದೆ. ಅದಕ್ಕೆ ನಾನು ಏನೂ ಹಾಕಲ್ಲ, ಕಾಫಿ ಪುಡಿನ ಹಂಗೆ ಕುಡಿದ್ರೆ ಒಳ್ಳೆಯದಲ್ಲ, ಅದಕ್ಕೆ ಹಂಗೆ ಕುಡಿತಾಯಿದ್ದೀನಿ. ತೋರಿಸ್ತೀನಿ ನೋಡಿದ್ರೆ ಫ್ರೆಂಡ್ಸ್, ಈ ಥರ ಕಷಾಯ ನಾನು ಕುಡಿಯೋದು. ಈಗ ಫ್ರೆಂಡ್ಸ್ ಇದು ಒಂದೇ ಒಂದು ನಿಮಿಷ ಬೇಯಲಿ, ಮುಚ್ಚನ. ಇದ್ರದ್ದೇ ಇದೆ ಗ್ಲಾಸ್ದು, ಅದು ಫುಲ್ ವೆಯ್ಟ್ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನೋಡಿ ಇದೇನು ವೆಯ್ಟ್ ಇಲ್ವಲ್ಲ, ಇದ್ರ ಮತ್ತೆ ನನ್ನ ಬಟ್ಟೆ ಏನೋ ಹೋಗಿದ್ರೆ ಮೇಲೆ ಬಟ್ಟೆ ಹಾಕಿದೆ ಫ್ರೆಂಡ್ಸ್, ಅದನ್ನೆಲ್ಲ ಎತ್ಕೊಂಡು ಬಂದೆ. ಈಗ ಇದನ್ನು ಒಂದೇ ಒಂದು ನಿಮಿಷ ಬೇಯಿಸೋಣ ಬನ್ನಿ ಫ್ರೆಂಡ್ಸ್. ನೋಡಿ ಯಾವ ಥರ ನೀರೆಲ್ಲ ಹಿಂಡ್ಕೊಂಡು ಇಷ್ಟೇ ಫ್ರೆಂಡ್ಸ್. ಇದು ನಿಮಗೆ ರೈಸ್ಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಟೈಮ್ ಇರಲಿಲ್ವಲ್ಲ, ಸಿಂಪಲ್ಲಾಗಿ ರಾಗಿ ರೊಟ್ಟಿಗೆ ಇದು ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ತೆಂಗಿನಕಾಯಿ ಹಾಕಬೇಕು, ತೆಂಗಿನಕಾಯಿ ನನಗೀಗ ಸಿಗಲಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ಇದ್ರೆ ಹಾಕ್ತೀನಿ, ಆದರೆ ಎಷ್ಟು ಹುಡ್ಕೋದ್ರೂ ಸಿಕ್ಕಲಿಲ್ಲ. ಅವಳಿಗೆ ಯಾಕೆ ಡಿಸ್ಟರ್ಬ್ ಮಾಡೋದಿಲ್ಲ ನೋಡಿದ್ರೆ ಫ್ರೆಂಡ್ಸ್. ಇಷ್ಟೇ ಹುಡಿ ಪಲ್ಯ, ಕಡಲೆಬೇಳೆ ಬೆಂದಿದೆ ಬೆಂದಿದೆ ಫ್ರೆಂಡ್ಸ್ ಎಲ್ಲ. ನೋಡಿ ಏನು ರುಬ್ಬ ಆಗಿಲ್ಲ, ಯಾವ ಥರನೂ ಇಲ್ಲ, ಮುಗೀತು. ಈಗ ಫ್ರೆಂಡ್ಸ್ ನಾನು ರೊಟ್ಟಿಗೆ ಅಂಬಲಿ ಥರ ಯಾವ ರೀತಿ ಮಾಡ್ಕೊತೀನಿ ಅಂತ ಅದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ರೈಸ್ಗೂ ಬೇಕಾದ್ರೆ ಕಲಿಸ್ಕೊಂಡು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನೇ ಚಟ್ನಿ ಮಾಡಲಿಲ್ಲ, ಯಾಕೋ ಚಟ್ನಿ ತಿಂದು ಬೇಜಾರಾಯ್ತಲ್ಲ, ಅದಕ್ಕೆ ಆವಾಗಲೇ ಟೈಮು 10:30 ಆಯಿತು. ನೋಡಿದ್ರೆ ಫ್ರೆಂಡ್ಸ್ ಒಂದು ಪಲ್ಯ ರೆಡಿ ಆಯಿತು. ಈಗ ನೋಡಿ ಫ್ರೆಂಡ್ಸ್, ರೊಟ್ಟಿ ಹಾಕೋಕ್ಕೆ ಅಂಬಲಿ ಥರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ರೊಟ್ಟಿ ಹಾಕೋಕ್ಕೆ ಈಗ ರಾಗಿ ರೊಟ್ಟಿಗೆ ಇದು ಫ್ರೆಂಡ್ಸ್. ಅನ್ನ ಇದ್ದರೆ ಅನ್ನನೂ ಬೇಯಿಸ್ಕೊಬೋದು. ಇವಾಗ ಅನ್ನ ಇಲ್ಲ, ಅದು ಬಾತ್ ಅಲ್ವಾ ಪಲಾವು, ಅದಕ್ಕೋಸ್ಕರ ನಾನು ಅದರಲ್ಲಿ ಮಾಡಲ್ಲ. ರೊಟ್ಟಿಗೆ ನಾವು ಈ ಥರನೇ ಮಾಡೋದು ನೋಡಿ. ಈಗ ಒಂದು ಸ್ವಲ್ಪ ಇದು ನೀರು ಕಾಯಲಿ, ಕಾಣಿಸ್ತಾಯ್ತಾ ನೋಡಿ, ನೀರು ಕುದೀತೈತೆ. ಕುದಿಯೋ ನೀರಿಗೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಳ್ಳೋದು. ಫ್ರೆಂಡ್ಸ್ ರಾಗಿ ರೊಟ್ಟಿ ಏನು ಶರೀರಕ್ಕೆ ಒಳ್ಳೆಯದೇನೆ, ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಕಾಣಿಸ್ತಾ ಇದೆಯಾ, ಅದು ನೊರೆ ಬರ್ತಾಯಿದೆ. ಈಗ ಅದಕ್ಕೆ ನಾನು ರಾಗಿ ಹಿಟ್ಟು ಹಾಕ್ತೀನಿ. ಇದೇನು ಬೇಯ ಆಗಿಲ್ಲ, ರೊಟ್ಟಿಗಲ್ವಾ, ಇಷ್ಟೇ ನೋಡಿ ಫ್ರೆಂಡ್ಸ್. ಅಂಬಲಿ ಥರ ಇದು ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಕಾಣಿಸ್ತಿದೆಯಾ, ಇಷ್ಟೇ. ಇದನ್ನೇ ಕಲಸಿ ನಾವು ರೊಟ್ಟಿ ತಟ್ಟೋದು. ನಾನು ಫ್ರೆಂಡ್ಸ್ ರೊಟ್ಟಿ ತವೆನ ನಿಮಗೆ ತೋರಿಸಿದ್ದೀನಿ. ಮಂತ್ರಾಲಯದಲ್ಲಿ ನಾನೊಂದು ರೊಟ್ಟಿ ಹಂಚು ತಂದೆ. ಆಯಿತು ಫ್ರೆಂಡ್ಸ್, ಇದನ್ನು ಇದೇ ರೀತಿ ಕಲಿಸ್ಕೊಂಡು ಈಗ ನಾನು ರೊಟ್ಟಿ ತಟ್ಟೋದು ಫ್ರೆಂಡ್ಸ್. ನಾನು ರೊಟ್ಟಿ ಹಾಕೋದನ್ನ ಎಷ್ಟೋ ಸಲ ಬೇಯಿಸಿದೆ, ತೋರಿಸಿದ್ದೀನಿ ನಿಮಗೆ, ಬನ್ನಿ ಜಾಸ್ತಿ ನೋಡೋದಲ್ಲ ಫ್ರೆಂಡ್ಸ್. ಇದು ನಾನು ಮಂತ್ರಾಲಯದ ತಂದಿದ್ದು ತೇವೆ ರೊಟ್ಟಿದು. ಈಗ ಫ್ರೆಂಡ್ಸ್ ನಾನು ರೊಟ್ಟಿಗೆ ಅದನ್ನು ಹಾಕ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ರೊಟ್ಟಿನ ಕೈಯಲ್ಲೇ ತಟ್ಟಿದ್ದೀನಿ. ನಾವು ಕೈಯಲ್ಲೇ ರೊಟ್ಟಿ ತಟ್ಟೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.